ಇದು ವೆಗ್ನೆಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ನಮ್ಮ ಚಿರು ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಕ್ಯಾರೆಟ್ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ಬರು ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ, ಅವರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಟಾಪಿಂಗಿಗೋಸ್ಕರ ನಾನು ಕ್ಯಾರೆಟ್ ತುರಿ ಮತ್ತು ತುಪ್ಪ ಹಾಕಿ 2 ಸರಿನೂ ಬೇಯಿಸಿದ್ದೀನಿ. ಸೊ ರುಚಿಯಾಗಿರೋ ಕ್ಯಾರೆಟ್ ದೋಸೆ ರೆಡಿ ಆಗುತ್ತೆ. ಅವ್ರನ್ನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಸ್ಕೂಲಿಗೆ ಕಳಿಸಿದ ಮೇಲೆ ಹಸ್ಬೆಂಡು ಕೆಲವೊಂದು ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇವತ್ತು ಅಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಊರಿಂದ ಬರ್ತಾರೆ, ಅವ್ರಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ರು ನಮ್ಮ ಅತ್ತೆ. ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದೆ. ಕಾಯಿ ಒಬ್ಬಟ್ಟೆಲ್ಲ ಮಾಡಿದರು. ಅಷ್ಟರಲ್ಲಿ ಅವರು ಕೂಡ ಬಂದರು. ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಕಾಫಿ ಎಲ್ಲ ಕುಡಿದು ನಮ್ಮ ಚಿರು ಸ್ಕೂಲ್ಗೆ ಹೋಗಿದ್ನಲ್ಲ, ಅವ್ನು ಬರೋದನ್ನ ವೆಯ್ಟ್ ಮಾಡ್ತಾಯಿದ್ರು. ಅವ್ನು ಬಂದಮೇಲೆ ಮಾತಾಡಿಸ್ಕೊಂಡು ಇವಾಗ ಅವರು ಕೂಡ ಹೊರಟಿದ್ದಾರೆ, ವಾಪಸ್ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ತುಂಬ ಖುಷಿ ಆಯಿತು, ತುಂಬ ದಿನ ಆದಮೇಲೆ ನೋಡಿದ್ದಲ್ವ. ಸೊ ಹಾಗಾಗಿ ಹಾಗೆಯೇ ಹಸ್ಬೆಂಡಿಗೂ ಲೀವ್ ಇತ್ತಲ್ಲ, ಇವತ್ತು ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾಪುನು ಮತ್ತು ಹಸ್ಬೆಂಡು ಮೂವಿಗೆ ಹೋದರು. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.